తగలబెట్టండి సార్ నిరంజన్ గారు. ಎಲ್ಲರೂ ಮಂಗಳೂರಲ್ಲಿ ನಾವೇನೇನ್ ಮಾಡ್ತೀವಿ ನೋಡಿ ಯಾರಲ್ಲ ಅವಳ ಹುಡುಗಿ ದೇವತರ ಅವಳ ಯಾರ್ರೀ ವಾಟರ್ 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 ಅಪ್ಪ ಎಲ್ಲ ನೀಟಾಗಿ ಜರ್ನಿ ಮಾಡ್ರು. ತಲೆ ಬಚ್ಕಳಿ ಪೌಡ್ರ್ ಯಾಕೆ ತಲೆ ಬಚ್ಕಳಿ ಪೌಡ್ರ್ ಕಳಿ నాకు అర్థం కాలేదు సార్. ನೋಡು ನಿಮ್ಗೆ ಹೊಡಿತಾರೆ ಅಷ್ಟೇ. ನನ್ನ ಕೈಯಲ್ಲಿ ಆಯ್ತಾ? A few moments later. ಹಲೋ ಸಾಕು ಸರ್. ಏನ್ ನಾವು ಓದ್ರದೇನ ಐತೆ ಬನ್ನಿ. ಇಲ್ಲ ನಿಮಗೆ ಟೈಮ್ ಗೇಮ್ ಏನು ಲೆಕ್ಕ ಇಲ್ಲ ನಿಮಗೆ. ಆಯ್ತು, ಎಂಜಾಯ್ಮೆಂಟ್ ಟೈಮ್ ಆಯ್ತು. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಹೋಗು ಶಿವನೇ. సరే తరలే, ఎన్నెన్నో అనుకుంటాం, అన్ని జరుగుతాయి ఏమిటి? 2000 years later. ನಮ್ಮ ಬಾಯ್ಬಡ್ಕಿ ಟೀಮ್ ನಯನ ಮನೆ ಚಟಾ ಭೀಮ್ ಮನೆ. ಸೊ ಬೆಂಗಳೂರು ವರ್ಕ್ ಲೈಫ್ ಬಿಟ್ಟು ಸ್ವಲ್ಪ ಏನಾದರೂ ಫ್ರೀ ಫೀಲ್ ಆಗಬೇಕು ಅಂತ ಮಂಗಳೂರಿಗೆ ಬಂದಿದ್ದೀವಿ. ತುಳುನಾಡಿಗೆ ಬೀಚ್ ಇರುತ್ತೆ, ಎಲ್ಲ ಕೂಲ್ ವೆದರ್ ಇರುತ್ತೆ ಅಂತ. ಇಲ್ಲಿ ಇನ್ನೂ ಕೂಲ್ ವೆದರ್ ಇದೆ, ಫುಲ್ ಮಳೆ ಬೀಳ್ತಾ ಇದೆ. ಬಿಲ್ಸಿ ಏನಾಗುತ್ತೆ ಅಂತ ಎಂಜಾಯ್ ಮಾಡಬೇಕು ಅಂತ ಬಂದಿದ್ದೀವಿ. ಎಂಜಾಯ್ ಮಾಡ್ತೀವಿ, ನೋಡ್ತಾ ಇರಿ. ದಿನಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ಒಂದು ಬೇವಿನ ಎಲೆ ತಿನ್ನೋದ್ರಿಂದ ಜೀವನದಲ್ಲಿರೋ ಜಂಪ್ಸ್ ಎಲ್ಲ ಹೊರಟೋಗುತ್ತೆ. ಏನಂದೆ ಇನ್ನೊಂದ್ಸಲ ಹೇಳು. ದೇಹದಲ್ಲಿರೋ ಜಂಪ್ಸ್, ಜೀವನದಲ್ಲಿರೋ ಜಂಪ್ಸ್ ಎಲ್ಲ ಹೊರಟೋಗುತ್ತೆ. ಮುಖ ತೋರ್ಸಲ್ಲಿ. ಇವಳು ಜೀವನದಲ್ಲಿ ಫಸ್ಟ್ ಟೈಮ್ ಬೇವಿ. ಅಯ್ಯೋ ಅಕ್ಕನ್ ತಿನ್ಬೇಡ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನೋಡಿ ನಮ್ಮ ಛೋಟಾ ಭೀಮು ನಮಗೋಸ್ಕರ ನೀರು ದೋಸೆ, ಇಡ್ಲಿ, ಪುಟ್ಟಿ ಇಡ್ಲಿ ಎಲ್ಲ ಮಾಡ್ತಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಛೋಟಾ ಭೀಮ್. ಈಗ ನಾನ್ ಮಾಡಿದ್ರೆ ಅವ್ರು ಕಾಣಲ್ಲ, ಅವ್ರು ಮಾಡಿದ್ರೆ ನಾನ್ ಕಾಣಲ್ಲ, ಅವ್ರು ಮಾಡಿದ್ರೆ ನಾನ್ ಕಾಣಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ನಮಗೆ ಆತಿಥ್ಯ ಕೊಟ್ಟಂತಹ ಅಂತ ಅದು ಅವ್ನು ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡಕಲ್ಲ
ಅಂಕಲ್ ಆಂಟಿ ಇದ್ದಾರೆ, ಫೈನಲ್ ಆಗಿ ಒಂದು ಥ್ಯಾಂಕ್ಸ್ ಹೇಳ್ಬೋಣ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೊ ಮಚ್. ನಾವೀಗ ಬಂಟ್ವಾಳದ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಈಗ ಬಂಟ್ವಾಳ ತಾಲೂಕಿನ ಕೊಳಲಿ ರಾಜರಾಜೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಒಂದ್ಸಲ ಒಳಗಡೆ ತೋರಿಸ್ತೀನಿ ನೋಡಿ. ಒಳಗಡೆ ಹೋಗಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ನಿಮಗೆ. ಅಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿರೋದ್ರಿಂದ ನಮ್ಗಿನ್ನೂ ಸಾಕಷ್ಟು ಟೈಮ್ ಇಲ್ಲಿ ಕಳಿಬೇಕು ಅಂತ ನಮ್ಗೆ ಅನಿಸುತ್ತೆ. ಅದೊಂದು ಪಾಸಿಟಿವ್ ವೈಬ್ ಬಂತು ಅಲ್ಲೇ ನಾವು. ಹೌದು, ಈಗ ಗಡ್ಡಿಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಲ್ಲಿ ಇದ್ದೀವಿ. ತುಂಬ ಚೆನ್ನಾಗಿದೆ, ನೋಡ್ಕೊಂಡು ನನ್ನ ಮಕ್ಕಳು ಅಂತ ಬಾಯ್ತಾ ಇದೆ ನಮ್ಮನ್ನ. ಲಕ್ಷ್ಮಿ ಅಳ್ತಾ ಇದೆ. ಅದು ಯಾಕೆ ಬಂಗಾರಿ ದಾದಾಡು ಬಾಬಾ ಬೇನುಂಡೆ ಅಮ್ಮನೆ ಅದು ಕನ್ನಡನೂ ಬರಲ್ಲ, ತುಳುನೂ ಬರಲ್ಲ. ಅಂದ್ರೆ ದಾದೆಪ್ಪ ದಾದೆ ಇದು ಬಲೆ. ಒಂದು ಡಿಲಿಷಿಯಸ್ ಫುಡ್ ರೆಡಿ ಮಾಡ್ತಿದ್ದಾರೆ. ಏನು ಅಂತ ನೀವೇನು ಒಳ್ಳೆ ಕಾಸ್ಟ್ಯೂಮ್. ಇಲ್ಲಿ ಮ್ಯಾಗಿ ಆಗ್ತಾ ಇದೆ, ಇಲ್ಲಿ ಆಗ್ತಾ ಇದೆ. ಒಂದು ಡಿಲಿಷಿಯಸ್ ಫುಡ್ ರೆಡಿ ಮಾಡ್ತಿದ್ದಾರೆ. ಈ ಕಡೆ ಇಪ್ಪಿ ಆಗ್ತಾ ಇದೆ. ಏನಿಲ್ಲ, ಒಂದೇ ನೂಡಲ್ಸ್ ಬಟ್ ಅವ್ರ ಅಕ್ಕ ತಮ್ಮ ತರ ಅಷ್ಟೇ ಡಿಫ್ರೆಂಟ್. ಮಂಗಳೂರು ಬೀಚ್ ಹತ್ರ ಇರೋ ಒಂದು ರೆಸಾರ್ಟ್ ಅಲ್ಲಿ ಜಿಗ್ಗಿ ಚಕ್ಕ ಜಿಗ್ಗಿ ಚಕ್ಕ ಕುಚ್ ಕುಚ್ ಸ್ಟೋರಿ ಡೂರಿ ದಿದ್ದಿರಿ ಥೈ ಜಿಂಗ ಜಿಂಗಾಲೆ ದಿದ್ದಿರಿ ಥೈ. ಸ್ವಲ್ಪ ನಾಯಿ ತರ ಆಗ್ತಿರ್ತಾರೆ. ಕಮೆಂಟ್ ಮಾಡಕ್ಕಾಗಲ್ಲ. ಐ ಕ್ಯಾನ್ ಗಿವ್ ಯು ಕಾಂಪ್ಲಿಮೆಂಟ್. ಹೇಳು ಬೃಂದ ಚೆನ್ನಾಗಿ ಊಟ ತಿಂದ. ಇವನು ಪ್ರಸನ್ನ, ಇವನೊಂಥರ ಪೆಕ್ರಣ್ಣ. ಇವರು ನಮ್ಮ ಎಲ್ಲರ ಅಸಿಸ್ಟೆಂಟ್ ಸಂತು ಅಣ್ಣ, ಅಚ್ಚುಮೆಚ್ಚಿನ ಸಂತು ಅಣ್ಣ. ಇವೊಂದೊಂದು ಸಂತು ಟಿವಿ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಬೇಡಿ ಅಣ್ಣ. ಸುಮಾನ ನಮ್ಮ ಮ್ಯಾನೇಜರ್, ಇವ್ರಿಗೊಂಥರ ಸುಮಾನ. ಮನೆ ತಾನೆ ಪಿ ಮುಖ್ಯವ್ರೆ ಹೆಂಗೆ ಆಡಿದರು ಬಾಯಿ ನೋಯ್ತದೆ, ಇನ್ನು ಕೇಳಿದರೆ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಈಗ ರೆಡ್ ರಾಕ್ ರೆಸಾರ್ಟ್ ಇಂದ ಬೀಚ್ಗೆ ಹೋಗ್ತಾ ಇದೀವಿ. ಮೇಡಮ್, ಬೀಚ್ ಹತ್ರ ಬಂದು ಹೇಗೆ ಅನಿಸ್ತಾ ಇದೆ? ಮಳೆ ಬರ್ತಾ ಇದೆ, ಬೆಟ್ಟ ಅನಿಸ್ತಾ ಇದೆ. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿಲ್ಲ. ಹೇಗೆ ಅನಿಸ್ತಾ ಇದೆ? ನಿಮ್ಮೊಬ್ಬರಿಗೆ ಆ ತರ ಅನಿಸ್ತಾ ಇರೋದು ಅನ್ಸುತ್ತೆ. ಮೇಡಮ್, ಹೇಗೆ ಅನಿಸ್ತಾ ಇದೆ? ಬೀಚಲ್ಲಿ ಸಿಕ್ಕಾಪಟ್ಟೆ ಅಲೆಗಳ ರಭಸ ಇದೆ. ಈ ಟೈಮಲ್ಲಿ ಯಾರು ಕೂಡ ಬರಕ್ ಹೋಗ್ಬೇಡಿ. ನಾವು ತುಂಬಾ ದಡದಲ್ಲಿ ನಿಂತಿದೀವಿ. A few moments later. ಮೇಡಮ್, ಇರ್ಲಿ, ಏನಾದ್ರೂ ಮಾತಾಡಿ. ಮಂಗಳೂರು ಟ್ರೈನಲ್ಲಿ ಇದೀವಿ, ಆಫ್ ಟು ಬ್ಯಾಂಗ್ಳೂರ್. ಇನ್ ಬಿಟ್ವೀನ್ ಸ್ವಲ್ಪ ಗಾನ ಭಜನ ಎಲ್ಲ ಇರುತ್ತೆ, ನೋಡ್ಕೊಂಡ್ ಬನ್ನಿ. ಹಲೋ, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ವಾಣಿ ಗೌಡ ಅಂಡ್ ಇದು ನಮ್ಮ ಬಾಯ್ಬಡ್ಕಿ ಟೀಮ್. ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡಿ. ಹಾಗೆ ನಮ್ಮ ಟೀಮ್
ಕೆಲಸದ ಬಿಡುವಿನ ವೇಳೆಯಲ್ಲಿ ಮಂಗಳೂರನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು 2 ದಿನ ಮಂಗಳೂರಿಗೆ ಬಂದಿದ್ವಿ. ಮಂಗಳೂರು ತುಂಬಾ ಮಳೆ ಇರೋದ್ರಿಂದ ತುಂಬಾ ಕಡೆ ಹೋಗಕ್ಕಾಗಿಲ್ಲ, ಬಟ್ ಆದಷ್ಟು ಹೋಗ್ವಿ, ಎಂಜಾಯ್ ಮಾಡಿದ್ವಿ. ಅದ್ರದ್ದು ಒಂದು ಸ್ಮಾಲ್ ವ್ಲಾಗ್ ಮಾಡಿದ್ವಿ. ದಯವಿಟ್ಟು ವಿಡಿಯೋನ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಕರ್ನಾಟಕ ಮಾತೆ.